ಅಹಲ್ಯೆಗೆ ಕಲ್ಲಾಗುವಂತೆ ಶಾಪ ನೀಡಿದ್ದು ಯಾರು? ಆಪ್ಷನ್ ಎ ವಾಲ್ಮೀಕಿ, ಆಪ್ಷನ್ ಬಿ ವಸಿಷ್ಠ, ಆಪ್ಷನ್ ಸಿ ಅಗಸ್ತ್ಯ, ಆಪ್ಷನ್ ಡಿ ಗೌತಮ ಮಹರ್ಷಿಗಳು. ಆನ್ಸರ್ ಆಪ್ಷನ್ ಡಿ ಗೌತಮ ಮಹರ್ಷಿಗಳು. ಅಹಲ್ಯೆಯ ಶಾಪ ವಿಮೋಚನ ಯಾರಿಂದ ಆಯಿತು? ಆಪ್ಷನ್ ಎ ಲಕ್ಷ್ಮಣನಿಂದ, ಆಪ್ಷನ್ ಬಿ ಶ್ರೀರಾಮನಿಂದ, ಆಪ್ಷನ್ ಸಿ ಹನುಮಂತನಿಂದ, ಆಪ್ಷನ್ ಡಿ ದಶರಥನಿಂದ. ಆನ್ಸರ್ ಆಪ್ಷನ್ ಬಿ ಶ್ರೀರಾಮನಿಂದ. ಅಹಲ್ಯ ಹಾಗೂ ಗೌತಮರ ಮಗನ ಹೆಸರೇನು? ಆಪ್ಷನ್ ಎ ಭೀಮ, ಆಪ್ಷನ್ ಬಿ ಸುಗ್ರೀವ, ಆಪ್ಷನ್ ಸಿ ಶಾತಾನಂದ, ಆಪ್ಷನ್ ಡಿ ಅಭಿಮನ್ಯು. ಆನ್ಸರ್ ಆಪ್ಷನ್ ಸಿ ಶಾತಾನಂದ. ಪರಶುರಾಮರು ಎಷ್ಟು ಬಾರಿ ಭೂಪ್ರದಕ್ಷಿಣೆ ಮಾಡಿ ರಕ್ಕಸಗುಣದ ಕ್ಷತ್ರಿಯರನ್ನು ಕೊಂದಿದ್ದರು? ಆಪ್ಷನ್ ಎ 19 ಬಾರಿ, ಆಪ್ಷನ್ ಬಿ 20 ಬಾರಿ, ಆಪ್ಷನ್ ಸಿ 21 ಬಾರಿ, ಆಪ್ಷನ್ ಡಿ 22 ಬಾರಿ. ಆನ್ಸರ್ ಆಪ್ಷನ್ ಸಿ 21 ಬಾರಿ. ಚಿರಂಜೀವಿಗಳು ಎಷ್ಟು ಮಂದಿ? ಆಪ್ಷನ್ ಎ 4 ಜನ, ಆಪ್ಷನ್ ಬಿ 5 ಜನ, ಆಪ್ಷನ್ ಸಿ 6 ಜನ, ಆಪ್ಷನ್ ಡಿ 7 ಜನ. ಆನ್ಸರ್ ಆಪ್ಷನ್ ಡಿ 7 ಜನ. ಅಯೋಧ್ಯಕಾಂಡ ರಾಮಾಯಣದ ಎಷ್ಟನೇ ಭಾಗ? ಆಪ್ಷನ್ ಎ 1ನೇ ಭಾಗ, ಆಪ್ಷನ್ ಬಿ 2ನೇ ಭಾಗ, ಆಪ್ಷನ್ ಸಿ 3ನೇ ಭಾಗ, ಆಪ್ಷನ್ ಡಿ 4ನೇ ಭಾಗ. ಆನ್ಸರ್ ಆಪ್ಷನ್ ಬಿ 2ನೇ ಭಾಗ. ರಾಮಾಯಣದ ಮೊದಲ ಭಾಗದ ಹೆಸರೇನು? ಆಪ್ಷನ್ ಎ ಬಾಲಕಾಂಡ, ಆಪ್ಷನ್ ಬಿ ಲಂಕಾಕಾಂಡ, ಆಪ್ಷನ್ ಸಿ ಉತ್ತರಾಕಾಂಡ, ಆಪ್ಷನ್ ಡಿ ಲವಕುಶಕಾಂಡ. ಆನ್ಸರ್ ಆಪ್ಷನ್ ಎ ಬಾಲಕಾಂಡ. ದಶರಥನು ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡುವ ಇಚ್ಛೆಯನ್ನು ಮೊದಲು ಹೇಳಿದ್ದು ಯಾರಿಗೆ? ಆಪ್ಷನ್ ಎ ವಸಿಷ್ಠ, ಆಪ್ಷನ್ ಬಿ ವಾಲ್ಮೀಕಿ, ಆಪ್ಷನ್ ಸಿ ಅಗಸ್ತ್ಯ, ಆಪ್ಷನ್ ಡಿ ಲಕ್ಷ್ಮಣ. ಆನ್ಸರ್ ಆಪ್ಷನ್ ಎ ವಸಿಷ್ಠ. ದೇವೇಂದ್ರನ ಜೊತೆ ಯುದ್ಧ ಮಾಡಿದ ರಕ್ಕಸ ಯಾರು? ಆಪ್ಷನ್ ಎ ರಾವಣ, ಆಪ್ಷನ್ ಬಿ ಕುಂಭಕರ್ಣ, ಆಪ್ಷನ್ ಸಿ ವಿಭೀಷಣ, ಆಪ್ಷನ್ ಡಿ ಶಂಬಾಸುರ. ಆಪ್ಷನ್ ಡಿ ಶಂಬಾಸುರ. ಶಂಬಕಾಸುರ ಹಾಗೂ ದೇವೇಂದ್ರನ ನಡುವೆ
ಯುದ್ಧವಾದಾಗ ದೇವೇಂದ್ರನ ಪರವಾಗಿ ಯುದ್ಧ ಮಾಡಿದ್ದು ಯಾರು? ಆಪ್ಷನ್ ಎ ದಶರಥ, ಆಪ್ಷನ್ ಬಿ ಶ್ರೀರಾಮ, ಆಪ್ಷನ್ ಸಿ ಲಕ್ಷ್ಮಣ, ಆಪ್ಷನ್ ಡಿ ಹನುಮಂತ. ಆನ್ಸರ್ ಆಪ್ಷನ್ ಎ ದಶರಥ. ಈ ಎಪಿಸೋಡ್ನಲ್ಲಿರುವ ಎಲ್ಲ ಕ್ವಶನ್ಸ್ಗೆ ನೀವೆಷ್ಟು ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ ಅಂತ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.